ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ನಿಮ್ಮ ರಾಜಕೀಯ ಭವಿಷ್ಯ ಸುರಕ್ಷಿತವಾಗಿರಬೇಕಾದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. 1 ತಿಂಗಳು ನಿರ್ಲಕ್ಷ್ಯ ಮಾಡಿದರೂ ನಿಮ್ಮ ರಾಜಕೀಯದ ಮಾರಣ ಹೋಮ ನಿಶ್ಚಿತ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ವಿರುದ್ಧ ಆಧಾರರಹಿತ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ್ದ ಬಿಜೆಪಿ ರಾಜ್ಯ ವಕ್ತಾರ ಮಹೇಶ್ ಪಕ್ಷದಿಂದ ಉಚ್ಚಾಟನೆ. ಕ್ಷೇತ್ರದಲ್ಲಿ ಎಷ್ಟು ದಿನ ಇದೆ ಎನ್ನುವುದು ಮುಖ್ಯವಲ್ಲ, ಜನರಿಗಾಗಿ ಎಷ್ಟು ಕೆಲಸ ಮಾಡಿದ್ದೀಯಾ ಎನ್ನುವುದೇ ಮುಖ್ಯ. ಜನರು ಕೆಲಸವನ್ನು ನೋಡಿ ತೀರ್ಮಾನಿಸುತ್ತಾರೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ. ಹೊಳೆನರಸೀಪುರದಲ್ಲಿ ಜೆಡಿಎಸ್ ಬಿಎಲ್ಒ ಮತ್ತು ಬಿಎಲ್ಎ ತರಬೇತಿ ಕಾರ್ಯಾಗಾರ. ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣ ಮತ್ತು ಎ. ಮಂಜು ಅವರಿಂದ ಚಾಲನೆ. ಮತ್ತು ಗೃಹಲಕ್ಷ್ಮಿ ಅವ್ಯವಹಾರದ ಕುರಿತು ಶ್ವೇತಪತ್ರ ಬಿಡುಗಡೆ ಮಾಡಿ ಗ್ಯಾರಂಟಿ ಸಮಿತಿಗಳ ವಿಸರ್ಜನೆಗೆ ಶಾಸಕ ಸಿಮೆಂಟ್ ಮಂಜು ಆಗ್ರಹ. ವಾರ್ತೆಗಳ ವಿವರ. ನಿಮ್ಮ ರಾಜಕೀಯ ಭವಿಷ್ಯ ಸುರಕ್ಷಿತವಾಗಿರಬೇಕಾದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. 1 ತಿಂಗಳು ನಿರ್ಲಕ್ಷ್ಯ ಮಾಡಿದರೂ ನಿಮ್ಮ ರಾಜಕೀಯದ ಮಾರಣ ಹೋಮ ನಿಶ್ಚಿತ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರು, ಶಾಸಕರು ಮತ್ತು ಕಾರ್ಯಕರ್ತರಿಗೆ ಎಚ್ಚರಿಕೆ ನೀಡಿದರು. ಅದಕ್ಕೋಸ್ಕರ ಎಲ್ಲ ಶಾಸಕರು, ಸ್ವತಂತ್ರ ಅಭ್ಯರ್ಥಿಗಳು, ಲೋಕಸಭಾ ಸದಸ್ಯರು, ಸ್ವತಃ ಲೋಕಸಭಾ ಅಭ್ಯರ್ಥಿಗಳು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ತಿಂಗಳು ಬಹಳ ಪ್ರಮುಖವಾದಂಥ ತಿಂಗಳು. ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೆ ನಿಮಗೆ ಪ್ರತಿಯೊಬ್ಬ BLOಗಳು ಪ್ರತಿ ಮತದಾರರ ಮನೆಗೂ ಹೋಗ್ತಾರೆ, ಪ್ರತಿ ಮನೆಗೂ ಹೋಗ್ತಾರೆ. ನೀವು ನಿಮ್ಮ ವಿಧಾನಸಭಾ ಸದಸ್ಯರಿದ್ದಾರಲ್ಲ, ಸ್ವತಃ ಅಭ್ಯರ್ಥಿಗಳಿದ್ದಾರಲ್ಲ, BLAಗಳು ಮತ್ತು BLAಗಳನ್ನ ಕೋಆರ್ಡಿನೇಷನ್ ಮಾಡಬೇಕು. ಜೊತೆಗೆ ಕನಿಷ್ಠ ಪಕ್ಷ ಇಬ್ಬರನ್ನ ಒಂದು ಬೂತ್ ಲೆವೆಲ್ನಲ್ಲಿ ಆಯ್ಕೆ ಮಾಡಬೇಕು. ಎಲ್ಲ ಮತದಾರರು ಗೊತ್ತಿರೋರು, ಎಲ್ಲ ಮತದಾರರು ಆ ಬೂತ್ ಲೆವೆಲ್ ಅಲ್ಲೇ ಅವನು ಮತದಾರ ಆಗಿರಬೇಕು, ಬೂತ್ ಲೆವೆಲ್ ಮತದಾರ ಆಗಿರಬೇಕು. ಆ ಮತದಾರರು ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ಅದನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ, ಯಾರು ಮತ್ತೊಮ್ಮೆ ಶಾಸಕರಾಗಬೇಕು ಅಂತ ಇದ್ದಾರೆ, ಮತ್ತೆ ಸೋತಿರತಕ್ಕಂಥ ಅಭ್ಯರ್ಥಿಗಳು ಶಾಸಕರಾಗಬೇಕು ಅಂತ ಇದ್ದಾರೆ, ಮತ್ತೆ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ, ದೇಶವನ್ನು ಉಳಿಸ್ಲಿಕ್ಕೋಸ್ಕರ, ಸಂವಿಧಾನವನ್ನು ಉಳಿಸ್ಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡಲೇಬೇಕು. ಇದು ಈ ಸಮಾವೇಶ ಮಾಡೋದು ಉದ್ದೇಶ ಎಲ್ಲ ಸಂಘಟನೆಗೋಸ್ಕರ ಮಾಡ್ತಾ ಇಲ್ಲ. ಇದನ್ನು ಪ್ರಜಾಪ್ರಭುತ್ವ ಉಳಿಲಿ, ಸಂವಿಧಾನ ಉಳಿಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸಮಾವೇಶ ಮಾಡ್ತಾ ಇರ್ತಾರೆ. ಬಿಜೆಪಿಯವರ ಕುತಂತ್ರ ಇದೆಯಲ್ಲ, ಮೋದಿಯವರ ಕುತಂತ್ರ ಇದೆಯಲ್ಲ, ಅದು ಎಲ್ಲ ಜನರಿಗೆ ಬಯಲಾಗತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲೇ ಹೋದರೆ ಈ ದೇಶ ಸರ್ವಾಧಿಕಾರಿ ಕೊಟ್ಟೋಗ್ತದೆ, ನೀವು ಮತ್ತೆ ಗುಲಾಮರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವರು ಯಾರ ಜೊತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದರು? ಇವರು ಯಾರ ಜೊತೆ ಸ್ನೇಹದಿಂದ ಇದ್ದರು? ಯಾವತ್ತಾರು ಹೋರಾಟ ಮಾಡಿದ್ರ? ಎಡಗೆ ವಾರ್ ಇರ್ಬೋದು, ಅಥವಾ ಏನೇನೋ ಗುರೂಜಿ ಸಾವರ್ಕರ್ ಸುಮ್ಮನೆ ಅವನು ವೈಭವೀಕರಿಸಲ್ಬಿಟ್ಟಿದ್ದಾರೆ. ಸಾವರ್ಕರ್ ಯಾವತ್ತೂ ಕೂಡ ಬ್ರಿಟಿಷ್ನವರಿಗೆ ಕ್ಷಮಾಪಣೆ ಕೇಳಿಬಿಟ್ಟು ಜೈಲಿನಿಂದ ಹೊರಗಡೆ ಬಂದದ್ದು. ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು ಬಿಜೆಪಿಯವರು. ಅದಕ್ಕೋಸ್ಕರ ನೀವು 1 ತಿಂಗಳು ಎಲ್ಲೂ ಹೋಗದೇನೆ ಎಚ್ಚರ.
ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ವಿರುದ್ಧ ಆಧಾರರಹಿತ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ್ದ ರಾಜ್ಯ ಘಟಕದ ವಕ್ತಾರ ಮೈಸೂರಿನ ಎಂಜಿ ಮಹೇಶ್ ಅವರಿಗೆ ಪಕ್ಷದ ಶಿಸ್ತು ಸಮಿತಿ ಭಾರಿ ಶಾಕ್ ನೀಡಿದೆ. ಶಿಸ್ತು ಉಲ್ಲಂಘನೆಯ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ 6 ವರ್ಷಗಳ ಅವಧಿಗೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿದೆ. ಕಳೆದ ಜೂನ್ 19ರಂದು ನಡೆದ ಪಕ್ಷದ ಕೋರ್ ಕಮಿಟಿ ಅಥವಾ ಪ್ರಮುಖ ನಾಯಕರ ಸಭೆಯಲ್ಲಿ ಎಂಜಿ ಮಹೇಶ್ ಅವರು ಹಿರಿಯ ಮುಖಂಡರ ವಿರುದ್ಧ ಕೀಳುಮಟ್ಟದ ವಾಗ್ದಾಳಿ ನಡೆಸಿದರು ಎನ್ನಲಾಗಿದೆ. ಈ ಶಿಸ್ತು ಬಾಹಿರ ನಡವಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದ ರಾಜ್ಯ ಶಿಸ್ತು ಸಮಿತಿಯು ಅವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿತ್ತು. ಈ ನೋಟಿಸ್ಗೆ ಎಂಜಿ ಮಹೇಶ್ ಅವರು ನೀಡಿದ ವಿವರಣೆಯು ತೃಪ್ತಿಕರವಾಗಿಲ್ಲದ ಕಾರಣ ಹೈಕಮಾಂಡ್ ಸೂಚನೆ ಮೇರೆಗೆ ಈ ಕಠಿಣ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮಹೇಶ್ ಅವರನ್ನು ಪಕ್ಷದ ಎಲ್ಲ ಹೊಣೆಗಾರಿಕೆಗಳಿಂದ ಮುಕ್ತಗೊಳಿಸಿ 6 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಎಷ್ಟು ದಿನ ಇದೆ ಎನ್ನುವುದು ಮುಖ್ಯವಲ್ಲ, ಜನರಿಗಾಗಿ ಎಷ್ಟು ಕೆಲಸ ಮಾಡಿದ್ದೀಯಾ ಎನ್ನುವುದೇ ಮುಖ್ಯ. ಜನರು ಕೆಲಸವನ್ನು ನೋಡಿ ತೀರ್ಮಾನಿಸಿದ್ದಾರೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜನರ ಪರವಾಗಿ ಉತ್ತಮ ಕೆಲಸ ಮಾಡಲಿ, ಅಭಿವೃದ್ಧಿ ಕೆಲಸಗಳ ಮೂಲಕ ಜನರ ವಿಶ್ವಾಸ ಗಳಿಸಲಿ. ಎನ್ಡಿಎ ಮೈತ್ರಿ ಇದೆ. ಹಾಲಿ ಶಾಸಕರು ಜನರ ನಿರೀಕ್ಷೆ ಈಡೇರಿಸದೆ ಜನರ ಆಕ್ರೋಶಕ್ಕೆ ಗುರಿಯಾದರೆ ನಾನು ಅಭ್ಯರ್ಥಿಯಾಗುತ್ತೇನೆ. ಆದರೆ ಅವರು ಅಭ್ಯರ್ಥಿಯಾದರೆ ನಾವೆಲ್ಲ ಸೇರಿ ಅವರ ಪರವಾಗಿ ಕೆಲಸ ಮಾಡುತ್ತೇವೆ. ನಮ್ಮಿಬ್ಬರನ್ನು ಬಿಟ್ಟು ಪಕ್ಷ ಬೇರೆ ಯಾರಿಗಾದರೂ ಟಿಕೆಟ್ ನೀಡಿದರೂ ಅವರ ಗೆಲುವಿಗಾಗಿ ಸಂಪೂರ್ಣ ಶ್ರಮಿಸುತ್ತೇವೆ. ನನ್ನ ಶಕ್ತಿ ಏನು ಎಂಬುದು ಹಾಸನ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಗೆ ಚೆನ್ನಾಗಿ ಗೊತ್ತಿದೆ. ಕಾರ್ಯಕರ್ತರ ಅಭಿಮಾನ ಮತ್ತು ಬೆಂಬಲವೇ ನನ್ನ ದೊಡ್ಡ ಶಕ್ತಿ ಎಂದು ಹೇಳಿದರು. ಈಗಿರೋ ಶಾಸಕರಾದಂಥ ರೇವಣ್ಣವರು, ಹೇಮಂಜು ಅವರು, ಬೇಲೂರು ಸುರೇಶ್ ಅಣ್ಣವರು ಅವ್ರ ಬಗ್ಗೆ ಮಾತಾಡಿರ್ಬೋದು. ಯಾಕಂದರೆ ನಾನು ಮಾಜಿ ಶಾಸಕ, ಅವ್ರ ಮನೆಗಳು ಬೆಂಗಳೂರಲ್ಲಿರೋವಂಥದ್ದು. ಅವ್ರ ನಾಯಕರುಗಳ ಬಗ್ಗೆ ಮಾತಾಡಿರ್ಬೋದು. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಶಾಸಕನಾದ್ಮೇಲೆ ಬೆಂಗಳೂರಲ್ಲಿ ಮನೆ ಮಾಡಿದ್ರೆ ಯೋಚನೆ ಮಾಡಬೇಕು. ವೃತ್ತಿ ಇರುತ್ತೆ, ಸಂಸಾರ ಇರುತ್ತೆ, ನಮ್ಮ ಸಾಮಾಜಿಕ ಚಟುವಟಿಕೆ ಇರುತ್ತೆ. ಹಾಗಾಗಿ ಕ್ಷೇತ್ರದಲ್ಲಿ ನೀನು ಎಷ್ಟು ದಿನ ಇರ್ತೀಯ ಅನ್ನೋದು ಮುಖ್ಯ ಅಲ್ಲ, ಕ್ಷೇತ್ರದ ಜನರಿಗೆ ನೀನು ಎಷ್ಟು ಕೆಲಸ ಮಾಡ್ತೀಯ ಅನ್ನೋಂಥದ್ದು ಸಾರ್ವಜನಿಕದಲ್ಲಿ ಮುಖ್ಯವಾಗಿರೋವಂಥದ್ದು. ಅವ್ರು ಬಿಸಿ ರಕ್ತ ಪಾಪ ಮಾತಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ, ಜನರ ಪರವಾಗಿ ಕೆಲಸ ಮಾಡಲಿ ಅಂತ ಅಷ್ಟೇ ವಿನಂತಿ ಮಾಡಿರೋದು. ನಾನು ಅವ್ರ ಬಗ್ಗೆ ಇಲ್ಲಿ ತನಕ ಟಿಕೆಟ್ ಈಗ ಮೈತ್ರಿಲಿ ನಾನು ಕೆಲಸ ಮಾಡಿ ಅಂತ ಯಾಕೆ ವಿನಂತಿ ಮಾಡ್ತಿದ್ದೀನಿ ಅಂತೇಳಿ ಹೇಳಿದ್ರು. ಅವ್ರಿಗೆ NDA ಅಲಯನ್ಸ್ ಅಂತಿದೆ. ಅವ್ರೇನಾದ್ರು ಕೆಲಸ ಮಾಡದೆ ಜನರ ಆಕ್ರೋಶಕ್ಕೆ ಸಮಸ್ಯೆ ಆದರೆ ನಾಳೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ. ಆವಾಗ ಅವರ ಏನೋ ಒಂದು ನೆಗೆಟಿವಿಟಿ ಇದೆ, ಅವರ ಅಸಮರ್ಪಕತೆ ನನ್ನ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತಿರೋದು. ಅವ್ರಿಗೆ ಕೆಲಸ ಮಾಡಿ ಅವರನ್ನು ವಾಪಸ್ ನೀವು ನಿಲ್ಲಿ ಅಂತ ಹೇಳಲಿಕ್ಕಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ ಬಹುಶಃ. ಈಗ NDA ಅಭ್ಯರ್ಥಿ ಆಗಿರೋದ್ರಿಂದ ನಾಳೆ ನನ್ನ ಪರ ಬಂದು ಅವ್ರು ಓಟ್ ಕೇಳಬೇಕು. ಅವ್ರು ಕೆಲಸನೇ ಮಾಡಿಲ್ಲ ಅಂತೇಳಿ ಹೇಳಿದ್ರೆ ಅವ್ರ ನೆಗೆಟಿವಿಟಿ, ಜನರ ಆಕ್ರೋಶ ನನ್ನ ಮೇಲೆ ಬರಬಾರ್ದು ಅನ್ನೋದಕ್ಕೆ ದಯಮಾಡಿ ಸಹೋದರ, ಸ್ನೇಹಿತ ಶಾಸಕರಿಗೆ ನಾನು ವಿನಂತಿ ಮಾಡಿದ್ದು, ದಯಮಾಡಿ NDAಗೆ ಆ್ಯಂಟಿ ಇನ್ಕಮೆನ್ಸಿ ಬರೋ ರೀತಿಯಲ್ಲಿ ನಿಮ್ಮ ದಿನನಿತ್ಯದ ಚಟುವಟಿಕೆ ಇರಬಾರ್ದು. ಕ್ಷೇತ್ರದ ಕೆಲಸಗಳು NDA ಪರವಾಗಿರೋವಂಥದ್ದು ಆಗಬೇಕು. ಯಾಕಂದರೆ ಮುಂದೆ ನಾನು ಅಭ್ಯರ್ಥಿ ಆಗೋದ್ರಿಂದ ನನಗೆ ಕಾಳಜಿ ಜಾಸ್ತಿ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗಲಿಲ್ಲ. ಅವ್ರಿಗೆ ಅಭ್ಯರ್ಥಿ ಆದರೆ ಅವ್ರಿಗೆ ಕೆಲಸ ಮಾಡಬೇಕು, ನಾನು ಅಭ್ಯರ್ಥಿ ಆದರೆ ನನಗೆ ಕೆಲಸ ಮಾಡಬೇಕು, ಮೂರನೇ ವ್ಯಕ್ತಿ ಕೊಟ್ಟರು ಕೆಲಸ ಮಾಡಬೇಕು. ಆದರೆ ನಾನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ NDAಯಲ್ಲಿ ಪ್ರಮುಖ ಪಾತ್ರ ವಹಿಸೋವಂಥ ನನಗೆ ನನ್ನ ಕ್ಷೇತ್ರದಲ್ಲಿ NDA ಪರವಾದ ವಾತಾವರಣ ಇಲ್ಲದೆ ಇರೋಂಗೆ ಮಾಡ್ಕೊಂಡ್ರೆ ನಾಳೆ ದಿನ ರಾಜ್ಯದ ಜನ ಕೇಳೋಂಥದ್ದು ಆಗಬಾರ್ದು. ಹಾಗಾಗಿ ಅಭ್ಯರ್ಥಿ ಯಾರು ಅನ್ನೋಂಥದ್ದು ಅವತ್ತು ತೀರ್ಮಾನ ಆಗಲಿ. ಅವ್ರಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತಲೇ ನಾನು ಹೇಳೋದು, ಅವ್ರು ಅಭ್ಯರ್ಥಿ ಆಗ್ತೀನಿ ಅಂತಲೇ ಅವ್ರು ಹೇಳೋದು. ನಮ್ಮಿಬ್ಬರು ಬಿಟ್ಟು ಬೇರೆಯವ್ರಿಗೆ ಅಭ್ಯರ್ಥಿ ಮಾಡ್ತೀನಿ ಅಂತ ಬೇರೆಯವ್ರು ತೀರ್ಮಾನ ಮಾಡ್ಬೋದು. ಆದರೆ ಇಂಪಾರ್ಟೆಂಟ್ ಇರೋದು NDA ಗೆಲ್ಲಬೇಕು ಅಂದರೆ ಈಗಿರೋಂಥ ಶಾಸಕರು NDAಗೆ ಆ್ಯಂಟಿ ಇನ್ಕಮೆನ್ಸಿ ಬರದೇ ಇರೋ ರೀತಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮತ್ತು ಅಭಿವೃದ್ಧಿಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ಪಾಪ ಅವರಿಗೆ ಟಿಕೆಟ್ ಭೀತಿ, ನನಗೆ ಟಿಕೆಟ್ ಭೀತಿ ಇಲ್ಲ. ಪ್ರೀತಮ್ ಗೌಡ್ರದ್ದು ಆಳ ಗೊತ್ತಿಲ್ಲದಿರೋರು ಅವ್ರ ಟಿಕೆಟ್ ಬಗ್ಗೆ ಮಾತಾಡ್ತಾರೆ. ನನ್ನ ಶಕ್ತಿ ಏನು ಅನ್ನೋಂಥದ್ದು ಹಾಸನ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಗೊತ್ತು. ಜನರ ಆಶೀರ್ವಾದ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಪ್ರೀತಮ್ ಗೌಡ ಇರ್ತಾನೆ. ಈಗ ಪ್ರೀತಮ್ ಗೌಡಂಗೆ ಜನ ಬೇಡ ಅಂತೇಳಿ ಹೇಳಿದರು, ಪ್ರೆಸ್ ತಗೊಂಡಿದ್ದೀನಿ. ಮುಂದಿನ ಸಲ ಯಾರು MLA ಆಗಬೇಕು ಅನ್ನೋಂಥ ಜನ ತೀರ್ಮಾನ ಮಾಡ್ತಾರೆ. ಪ್ರೀತಮ್ ಗೌಡ ತೀರ್ಮಾನ ಮಾಡಲ್ಲ, ಸ್ವರೂಪ್ ಅವ್ರು ತೀರ್ಮಾನ ಮಾಡಲ್ಲ. ಆಮೇಲೆ MLA ಆದ ತಕ್ಷಣ ಅವ್ರಿಗೆ ಟಿಕೆಟು ಅಂತೇಳಿ GPಯನ್ನು ಯಾರಿಗೂ ಕೊಟ್ಟಿಲ್ಲ. ಆ ರೀತಿ ಟಿಕೆಟ್ ಕೊಡೋದಾದರೆ JDSಲ್ಲಿರೋರು 18 ಜನ MLA, JDSಗೆ 18 B.Pharm ಸಾಕಾ? 224 ಕ್ಷೇತ್ರದಲ್ಲಿ ಗೆದ್ದ MLAಗಳಿಗೆ ಎಲ್ಲರಿಗೂ ಟಿಕೆಟು ಅಂತೇಳಿ ಹೇಳಿದರೆ 2028ಕ್ಕೆ ನಡೆಯೋ ಚುನಾವಣೆಯಲ್ಲಿ 18 B.Pharm ಸಾಕಾಗ್ತದೆ JDSಗೆ? ಅವ್ರು 70-80 ಸೀಟ್ ಬೇಕು ಅಂತಿದ್ದಾರೆ. ಗೆಲ್ಲ ಸೀಟ್ಗಳಿಗೆ ಟಿಕೆಟ್ ಬೇಕು ಅಂತಾರೆ. ಚನ್ನಪಟ್ಟಣ ಏನಾಯಿತು, ಹಾಸನ ಏನಾಗುತ್ತೆ ಗೊತ್ತಿರುತ್ತಲ್ಲ.
ಹಂಗಾಗಿ ಸ್ವರೂಪ್ ಅವರು ಹೊಸದಾಗಿ ರಾಜಕಾರಣಕ್ಕೆ ಬಂದರೆ ಅವ್ರ ತಂದೆ ಭಾಳ ಹಿರಿಯರಿದ್ದರು, 4 ಸಲ ಗೆದ್ದಿದ್ದರು. ಅದರ ಅನುಕಂಪ ಅವತ್ತಿನ ರಾಜಕೀಯ ಪರಿಸ್ಥಿತಿಲಿ ಗೆದ್ದಿದ್ದಾರೆ. ಪ್ರತಿದಿನ ಲಾಟ್ರಿ ಟಿಕೆಟ್ ಹೊಡೆಯೋದಿಲ್ಲ, ಕೆಲಸ ಮಾಡಬೇಕು. ಲಾಟ್ರಿ ಟಿಕೆಟಲ್ಲಿ ಏನೇನು ಅನುಕೂಲ ಆಗಿರುತ್ತೆ ಅದು ಲಾಟ್ರಿ ಟಿಕೆಟ್ ಒಂದೇ ಸಲ ಅನುಕೂಲ ಆಗೋದು. ಶ್ರಮ, ಪರಿಶ್ರಮ ಮತ್ತು ಬದ್ಧತೆಯಿಂದ ನಾನು ಕೆಲಸ ಮಾಡೋಕೆ, ಅವರು ಕೆಲಸ ಮಾಡೋಕ್ಕೂ NDA ಗೆಲ್ಲಬೇಕು. ತಳಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸುವ ಹಾಗೂ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಜೆಡಿಎಸ್ BLO ಮತ್ತು BLA ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವರುಗಳಾದ HD ರೇವಣ್ಣ ಹಾಗೂ A ಮಂಜು ಅವರು ಜ್ಯೋತಿ ಬೆಳಗುವ ಮೂಲಕ ಜಂಟಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾಜಿ ಸಚಿವ HD ರೇವಣ್ಣ ಮಾತನಾಡಿ, ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಲುಪಿಸಬೇಕು. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅಲ್ಪಾವಧಿ ಸಾಲದ ಮೇಲೆ ಬಡ್ಡಿ ವಿನಾಯಿತಿ ನೀಡಲಾಗಿದೆ. DCC ಬ್ಯಾಂಕ್ ಮೂಲಕ ಸುಮಾರು 520 ಕೋಟಿ ರು ಸಾಲ ನೀಡಿ ಅದರಲ್ಲಿ 502 ಕೋಟಿ ರು ಸಾಲ ಮನ್ನಾ ಮಾಡಿದ ಹೆಗ್ಗಳಿಕೆ HD ಕುಮಾರಸ್ವಾಮಿ ಅವರದಾಗಿದೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮತ್ತು ವಿಮಾನ ನಿಲ್ದಾಣದಂತಹ ಬೃಹತ್ ಯೋಜನೆಗಳಿಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಹಾಕಿಕೊಟ್ಟ ಬುನಾದಿ ಎಂದು ಹೇಳಿದರು. ಕೆಲಸ ಕೊಡುವಂಥ ಕಾರ್ಖಾನೆಗಳ ಮುಂದೆ ಗುರಿ ಬೇರೆ ಇವತ್ತು 1.5 ಲಕ್ಷ ಹೆಣ್ಮಕ್ಳುಗಳು ಕೆಲಸ ಮಾಡ್ತವೆ. ದೇವೇಗೌಡರು ಪ್ರಮಾಣ ಇಲ್ಲ ಅಂತ ಜಾಗದ ನಾವೇ ಅರ್ಧ ಜಾಗ ತಗೊಂಡಿದ್ದೀರ. ಇವತ್ತೇನಾಗಿದೆ ಗೊತ್ತಾ, ಈ ಜಿಲ್ಲೆ ಹೋಗಿರೋದು ನಾನು ರಾಜ್ಯದ BJP ರಾಜ್ಯಾಧ್ಯಕ್ಷರು ಕೇಳ್ತೀನಿ, ನಿಮ್ಮ ಪ್ರಧಾನ ಕಾರ್ಯದರ್ಶಿ ಯಾರ ಜೊತೆ ಇದ್ದೀರಿ ಸ್ವಾಮಿ? ನಿಮ್ಮ ಪ್ರಧಾನ ಕಾರ್ಯದರ್ಶಿ BJP ಜೊತೆ ಇದ್ದರು, ಕಾಂಗ್ರೆಸ್ ಜೊತೆ ಇದ್ದರು ಹೇಳಬೇಕು. ದಯಮಾಡಿ ನಿಮ್ಮ ಆತ್ಮೀಯರು ನಿಮ್ಮ ಜೊತೆ ಮಕ್ಕಳಲ್ಲಿ ಯಾವಾಗ ಇರ್ತಾರೆ ಆಗ ನಿಮ್ಮ ಶಾಸಕರು ಕೇಳಿ ಸ್ವಾಮಿ ಆಗ್ತಾರೆ. ಆ ಪ್ರಧಾನ ಕಾರ್ಯದರ್ಶಿ ಮಾತು ಕೇಳಿ BJPಗೆ ಕಾಂಗ್ರೆಸ್ ಒಟ್ಟಿಗೆ ಮತ ಹಾಕ್ತಾರೆ ಸ್ವಾಮಿ. ಈ ತಡೆಯ ಶಕ್ತಿ ಇದೆಯಾ ನಿಮಗೆ? ಹೇಳಿ. ನಮಗಿರೋದು ಮೋದಿ ಗುರಿ, ಈ ರಾಜ್ಯದ ಕಾಂಗ್ರೆಸ್ ತೆಗಿಬೇಕನ್ನೋ ಗುರಿ. ಇವರೇನು ಮಾಡ್ತಾರೆ? ಲೋಕಸಭೆ ಚುನಾವಣೆ ಎದುರಿಸ್ತೀರಿ, ಧರ್ಮಸ್ಥಳಕ್ಕೆ ಹೋಗೋದನ್ನು ಹೇಳಿ. ನಿಮ್ಮ ಪ್ರಧಾನ ಕಾರ್ಯದರ್ಶಿ ಏನು ಮಾಡಿದ್ರು? ನಿಮ್ಮ ಕೌನ್ಸಿಲ್ಗಳು ಏನು ಮಾಡಿದ್ರು? ಯಾರ ಜೊತೆ ಸೇರಿದ್ರು? ಹಾಸನ ಮಹಾನಗರ ಪಾಲಿಕೆ ಎಲೆಕ್ಷನ್ನಲ್ಲಿ ಇವತ್ತು ಹಾಸನದಲ್ಲಿ IIT ಜಾಗ ಹೊಡಿಬೇಕು, ಏರ್ಪೋರ್ಟ್ ಜಾಗ ಹೊಡಿಬೇಕು. ದೇವೇಗೌಡರು ಕನಸು, ದೇವೇಗೌಡರು ಏರ್ಪೋರ್ಟ್ ವಿಮಾನ ನಿಲ್ದಾಣ ಮಾಡಿದ್ದಲ್ಲ. ಅವತ್ತು ದೇವೇಗೌಡರು ರೈತರು ಬೆಳೆದಂತ ಬೆಳೆದ ಹೊರದೇಶಕ್ಕೆ ಕಳಿಸಬೇಕು ಅಂತ ಇದನ್ನು ಮಾಡಿದ್ರು, ಏರ್ಪೋರ್ಟ್ ಮಾಡಿದ್ರು. ನಾನು ಮನೆಯಲ್ಲಿ ಬೆಂಗಳೂರು ಓಡಾಡುತ್ತಾರೆ ರೈತರಿಗೆ ಇವತ್ತು ಡೈರಿ ಇವತ್ತು ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ ಹೋಗಿವೆ. ಜನವೇದದಲ್ಲಿ ಹಾಸನದಲ್ಲಿ 1,000 ಕೋಟಿ ಡೈರಿ ಇನಾಗ್ರೇಷನ್ ಮಾಡುವಂಥ ಕಾಲಗಳು ಈಗಾಗಲೇ ಹೇಳಿದ್ದೀನಿ. ಅಧಿಕಾರಿಗಳಿಗೆ, ಜಿಲ್ಲಾ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಒಂದು ಅರ್ಧ ಎಕರೆ ಇದ್ರೆ 2 ಲಕ್ಷದವರೆಗೆ 3%. ಮಾಜಿ ಸಚಿವ A ಮಂಜು ಮಾತನಾಡಿ, ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ HD ರೇವಣ್ಣನವರ ಕೊಡುಗೆ ಅಪಾರ. ಜಿಲ್ಲೆಗೆ ಮೆಗಾ ಡೈರಿಯನ್ನು ತರುವಲ್ಲಿ ಅವರ ಪರಿಶ್ರಮ ದೊಡ್ಡದಾಗಿದ್ದು, ಇದರಿಂದಾಗಿ ಹೈನುಗಾರಿಕೆಯನ್ನು ನಂಬಿರುವ ಸಾವಿರಾರು ಕುಟುಂಬಗಳ ಆರ್ಥಿಕ ಚೇತರಿಕೆಗೆ ಕಾರಣವಾಗಿದೆ. ಹಿಂದೆ ಜಿಲ್ಲೆಯಲ್ಲಿ ಪಕ್ಷ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದ್ದಾಗಲೂ ಕಾರ್ಯಕರ್ತರು ನೀಡಿದ ಬೆಂಬಲದಿಂದಾಗಿ JDS ಇಂದು ರಾಜ್ಯದಲ್ಲಿ ಸದೃಢವಾಗಿ ಉಳಿದುಕೊಂಡಿದೆ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯ 7ಕ್ಕೆ 7 ಕ್ಷೇತ್ರಗಳಲ್ಲೂ JDS ಪಕ್ಷವನ್ನು ವಿಜಯಶಾಲಿಯನ್ನಾಗಿ ಮಾಡುವುದು ನಮ್ಮ ಮುಖ್ಯ ಗುರಿಯಾಗಬೇಕು. ಈ ಮೂಲಕ HD ಕುಮಾರಸ್ವಾಮಿಯವರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನಾಗಿ ಮಾಡಲು ನಾವೆಲ್ಲರೂ ಇಂದಿನಿಂದಲೇ ಶ್ರಮಿಸಬೇಕು ಎಂದು ಹೇಳಿದರು. ನೀವು ಅವರ ಗೌರವಕ್ಕೆ ಅವರು ಬರಬೇಕಾದ್ರೆ
ನಿಮ್ಮ ಊರಲ್ಲಿ ಏನು ಕೆಲಸ ಮಾಡಿದ್ದಾರೆ, ಅವರ ಅಭಿವೃದ್ಧಿ ಏನಾಗಿದೆ ಅನ್ನೋದನ್ನ ನಿಮ್ಮ ಬಾಯಲ್ಲಿ ನಿಮ್ಮ ಊರಿನಲ್ಲಿ ಮಾಡಿದಾಗ ಮಾತ್ರ ಅದಕ್ಕೆ ಮಹತ್ವ ಭಾರಿ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಇಡೀ 224 ನಾನು 4 ಬಾರಿ ಶಾಸಕ, ನಾನು ಪರಾಟದ ಮಕ್ಕಳಿಗೆ ರಾಜಕೀಯ ಮಾಡಿದ್ದೀನಿ. ಆದರೆ ಈ ಕ್ಷೇತ್ರಕ್ಕೆ ಕೆಲಸ ಮಾಡೋ ವಿಚಾರದಲ್ಲಿ ರೇವಣ್ಣಂತರ ಶಾಸಕರು ಕುಮಾರಸ್ವಾಮಿ ಅವರಲ್ಲ, ದೇವೇಗೌಡರು ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಮೇಲೆ ಯಾವ ಸರ್ಕಾರ ಯಾರು ಹೇಳಿದ್ರು 3 ರಿಪೇರಿ ಮಾಡಿದ್ದೀವಿ ಮೇಲೆ 100ಕ್ಕೆ 100 ಸತ್ಯ. ಅವ್ರು ಜಿಲ್ಲಾ ಪಂಚಾಯತ್ ಒಳನರಸೀಪುರಕ್ಕೆ ಪಂಚಾಯತ್ ಕೆಲಸ ಮಾಡ್ತಾರೆ. ಅದು ನಮಗೆ ನೋವಿದೆ, ಒಂದು ಡಿಪ್ಲೊಮಾ ಕಾಲೇಜ್ ಕೊಡಬೇಕಾಗಿಲ್ಲ, ಕೊಡ್ತೀವಿ. ಮುಂದೆ 20-25 ಕೊಡಬೇಕು. 20-25ಕ್ಕೆ ನೀವು ಕೊಡೋದು ನಾನೇ ಕೊಡಲ್ಲ. ಯಾಕೆಂದ್ರೆ ಇವತ್ತು ಈ ಕಾರ್ಯಕ್ರಮಗಳಿಂದ ಈ ಬೇಲೂರು ಭಾರಿ ಮುಖ್ಯವಾದದ್ದು. 1 ತಿಂಗಳ ಕಾಲ ನೀವು ನಿಮ್ಮ ಊರಿನಲ್ಲಿ ಬೇರೆ ಏನಿಲ್ಲ, ಅವೆಲ್ಲ ಹೇಳಿದ್ರೆ ತಲೆಗೆ ಬೇಕಿಲ್ಲ. ಯಾರನ್ನ ನಮ್ಮ ಪರವಾಗಿರೋದನ್ನ ಓಟ್ ಉಳಿಸ್ಕೋಬೇಕು ಅನ್ನೋದು ಬಹಳ ಮುಖ್ಯವಾಗಿ ಚಿಂತನೆ ಮಾಡಬೇಕಂತೆ. ಬೆಂಗಳೂರವರೇ, ಇಲ್ಲೂ ಅವರೇ, ಅಲ್ಲಿ ಒಂದು ಬೇಕು 11 ಸೆಕ್ಟರ್, 11 ಸೆಕ್ಟರ್, ಇನ್ನೂ ಹಾಕೋಣ ಅಂತಾರೆ. ಅದು ಆದಂಗೆ ಇನ್ಮೇಲೆ ಒಂದನ್ನೇ ಮಾಡ್ತಾರೆ. ಈಗ ಎಷ್ಟೆಷ್ಟೇ ಸರ್ಕಾರ ಮಾಡೋದು ನೆಕ್ಸ್ಟ್ ಏನ್ ಅಂತ ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಟ್ರೆ ನಿಮ್ ಸಿಗೋದು ಎಲ್ಲ ಕಡೆ ಹೋಗಿ ಅದು ಆದ್ಮೇಲೆ ನೋಡ್ಕೋಬೇಕಾದದ್ದು ನಿಮ್ ಧರ್ಮ. ಅವರಿಗೆ ಒಂದು ಶಿಕ್ಷಣ ಕೂಡ ಇದೆ, ಶಿಕ್ಷಣ ಕೂಡ. ಈಗ ಈ ಸೌಕರ್ಯ ಡಿ ಕೆ ಶಿವಕುಮಾರ್ ಅವರ ಅಂಗಡಿ ಹೇಳಿದ್ರು, ಸೌಕರ್ಯ ಇದೆಲ್ಲ ಒಂದು ಹೆಸರನ್ನ ಉಳಿಸ್ಕೋಬೇಕು ಮಾಡಬೇಕು ಅಂತ ಹೇಳಿ ಅದೊಂದು ಪ್ರಚಾರ ತಗೊಳ್ಳೋಕ್ಕೋಸ್ಕರ. ಬಹುಶಃ ಇದು ನಿಮ್ಮ ಗುರಿ 2028ಕ್ಕೆ ಮತ್ತೆ NDA ಸರ್ಕಾರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು, ರಾಜ್ಯಕ್ಕೆ ಚಿಂತನೆ ಮಾಡಬೇಕು. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಜಾರಿಯಾದರೂ ಅದರ ಅನುಷ್ಠಾನದಲ್ಲಿ ಕಂಡು ಬಂದಿರುವ ಲೋಪಗಳು ಹಾಗೂ ಹಣಕಾಸು ಅಕ್ರಮಗಳು ಯೋಜನೆಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವಂತಿದೆ ಎಂದು ಆಲೂರು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 225 ಕೋಟಿ ಹಗರಣ ನಡೆದಿದೆ ಅಂತಕ್ಕಂಥ CAG ವರದಿಯಿಂದ ಸರ್ಕಾರದ ಮುಖವಾಡ ಒಂದು ರೀತಿಯಲ್ಲಿ ಕಳಚಿ ಬಿದ್ದಿದೆ ಅಂತೇಳಿದ್ರು ಕೂಡ ತಪ್ಪಾಗಲಾರ್ದು. ಬಹುಮುಖ್ಯವಾಗಿ ಮಹೇಶ್ ತೆಂಗಿನಕಾಯಿರವರು ಸುಮಾರು 1,24,00,000 ಮಹಿಳೆಯರಿಗೆ ಸೇರಬೇಕಾಗಿರ್ತಕ್ಕಂಥ 2 ತಿಂಗಳುಗಳ ಅಂದರೆ ಒಬ್ಬರಿಗೆ 2,000 ರೂಪಾಯಿ ರೀತಿಯಲ್ಲಿ ಏನು 5,000 ಕೋಟಿಯಷ್ಟು ಹಣವನ್ನು ಸರ್ಕಾರ ಪೇಮೆಂಟ್ ಮಾಡ್ದಲೇ ಬಾಕಿ ಇಟ್ಕೊಂಡಿತ್ತು. 2 ತಿಂಗಳ ಹಣವನ್ನು ತುರ್ತಾಗಿ ಇದ್ರ ಬಗ್ಗೆ ವಿಚಾರವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಏಕೆಂತೇಳಿದರೆ 2 ತಿಂಗಳು ಬಾಕಿ ಆಗಿರ್ತಕ್ಕಂಥ ಹಣ ಸುಮಾರು 5,000 ಕೋಟಿ ಸಾರ್ವಜನಿಕರ ಖಾತೆಗೆ ವರ್ಗಾವಣೆ ಆಗದಲೇ ಅದು ಸರ್ಕಾರದಲ್ಲಿ ಇದೆಯೋ, ಎಲ್ಲಿದೆ, ಯಾಕೆ ವರ್ಗಾವಣೆ ಆಗಿಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ಸ್ಪಷ್ಟವಾಗಿ ಉತ್ತರವನ್ನು ಕೊಡಬೇಕು ಅಂಥೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ. ಅದ್ರ ಜೊತೆಗೆ ಮೃತಪಟ್ಟಿರ್ತಕ್ಕಂಥ 1,06,00,000 ಜನರ ಖಾತೆಗೆ ಸುಮಾರು 1,06,000 ಜನದ ಖಾತೆಗೆ 116 ಕೋಟಿ ರೂಪಾಯಿ ಹಣವನ್ನು ಜಮಾ ಮಾಡಿರ್ತಕ್ಕಂಥದ್ದು ಸರ್ಕಾರಕ್ಕೆ ಇದು ಏನು ಜವಾಬ್ದಾರಿ ಇದೆಯೋ ಇಲ್ವೋ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಯಾಕೆಂತೇಳಿದ್ರೆ ಮೃತಪಟ್ಟಿರ್ತಕ್ಕಂಥ 1,06,000 ಜನಗಳಿಗೆ ಸಾರ್ವಜನಿಕರ ಹಣವನ್ನು 116 ಕೋಟಿ ರೂಪಾಯಿ ಹಣವನ್ನು ಯಾವ ಆಧಾರದ ಮೇಲೆ ಜಮಾವನ್ನು ಮಾಡಿದ್ದಾರೆ? ಹಾಗಾದರೆ ಇವ್ರಿಗೇನಾದರೂ ಕೂಡ ಜವಾಬ್ದಾರಿ ಇಲ್ವಾ? ಹಾಗಾದರೆ ಇವರು ಈ ಒಂದು ಕಾರ್ಯಕ್ರಮ ರೂಪಿಸಲಿಕ್ಕೆ ಅಂತಕ್ಕಂಥದ್ದೇ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಹಾಗಾದರೆ ಪದಾಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ತಾನೇ. ಅವರು ಇಷ್ಟೆಲ್ಲ ಆದರೂ ಕೂಡ ಇಷ್ಟು ದುಡ್ಡು ಹಣಗಳು ಯಾವ ರೀತಿ ಪೌಲಾಗ್ತಿದೆ ಅಂತಕ್ಕಂಥದ್ದು ಸರ್ಕಾರ
ಉತ್ತರವನ್ನು ಕೊಡಬೇಕು. ಪದಾಧಿಕಾರಿಗಳು ನೇಮಕವನ್ನು ಮಾಡಿರ್ತಕ್ಕಂಥ ಅನುಷ್ಠಾನ ಸಮಿತಿ ಅವ್ರಿಗೆ ಈ ಕೆಲಸವನ್ನು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಅದನ್ನು ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಜೆಪಿ ಜಿಲ್ಲಾ ವಕ್ತಾರ ಆರ್ ಮೋಹನ್, ಮಹಿಳಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ರಾಜ್ಕುಮಾರ್ ಹಾಗೂ ಪಕ್ಷದ ಇತರ ಮುಖಂಡರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಯಶಸ್ಸು ಮುಕ್ತ, ನ್ಯಾಯಸಮ್ಮತ ಹಾಗೂ ನಿಷ್ಪಕ್ಷಪಾತ ಚುನಾವಣೆಯ ಮೇಲೆ ಅವಲಂಬಿತವಾಗಿದ್ದು, ಅಂತಹ ಚುನಾವಣೆಗಳನ್ನು ಯಶಸ್ವಿಯಾಗಿ ನಡೆಸಲು ಶುದ್ಧ ಹಾಗೂ ಪಾರದರ್ಶಕ ಮತದಾರರ ಪಟ್ಟಿ ಅತ್ಯಗತ್ಯವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಹೇಳಿದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತ ಚುನಾವಣಾ ಆಯೋಗವು ಚುನಾವಣೆಗಳನ್ನು ನಡೆಸುವುದರ ಜೊತೆಗೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಹಾಗೂ ಕಾಲಕಾಲಕ್ಕೆ ಪರಿಷ್ಕರಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಚುನಾವಣಾ ಆಯೋಗದ ಮಹತ್ವದ ಕಾನೂನಾತ್ಮಕ ಪ್ರಕ್ರಿಯೆಯಾಗಿದ್ದು, ಮತದಾರರ ಪಟ್ಟಿಯಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸುವುದು, ಹೊಸ ಮತದಾರರನ್ನು ಸೇರ್ಪಡೆಗೊಳಿಸುವುದು, ಮರಣ ಹೊಂದಿದ್ದ ಅಥವಾ ಸ್ಥಳಾಂತರಗೊಂಡವರ ಹೆಸರುಗಳನ್ನು ತೆಗೆದುಹಾಕುವುದು ಹಾಗೂ ವಿಳಾಸ, ಹೆಸರು ಸೇರಿದಂತೆ ಅಗತ್ಯ ತಿದ್ದುಪಡಿಗಳನ್ನು ಮಾಡುವ ಉದ್ದೇಶವನ್ನು ಹೊಂದಿದೆ. ಈಗಾಗಲೇ ದೇಶದ ವಿವಿಧ ರಾಜ್ಯಗಳಲ್ಲಿ 2 ಹಂತಗಳ ಪರಿಷ್ಕರಣೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, 3ನೇ ಹಂತದಲ್ಲಿ ಕರ್ನಾಟಕ ಸೇರಿದಂತೆ 14 ರಾಜ್ಯಗಳಲ್ಲಿ ಅಭಿಯಾನ ಆರಂಭವಾಗಿದೆ. ಅದರ ಭಾಗವಾಗಿ ಹಾಸನ ಜಿಲ್ಲೆಯಲ್ಲಿಯೂ ವ್ಯಾಪಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ನಾಳೆ ಅಂದ್ರೆ 30ನೇ ತಾರೀಕಿಂದನೇ SIR ಹೌಸ್ ಟು ಹೌಸ್ ಮ್ಯಾಪಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 1 ತಿಂಗಳದು ಇದು ಅಭ್ಯಾಸ, 1 ತಿಂಗಳದು ಇದು ಕಾರ್ಯಕ್ರಮ. ನಿಮ್ಮ ಮನೆಯಲ್ಲಿ ನಮ್ಮ BLO ಗುರುಗಡೆ ಹೋಗ್ತಾರೆ, ನಿಮಗೆ ಧ್ರುವ ಪ್ರತಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಅದು ನಿಮಗೆಲ್ಲರಿಗೆ ತುಂಬಿರಬೇಕು. ಏನಾದರೂ ಸಹಾಯ ಬೇಕಾಗಿದ್ರೆ ನಮ್ಮದು ವಾಲಂಟಿಯರ್ಸ್, ನಾವು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ನಾವು ವಾಲಂಟಿಯರ್ಸ್ ಆಯ್ಕೆ ಮಾಡಿದ್ದೀವಿ. ಅವರು ನಿಮಗೆ ಯೋಜನೆ ಮಾಡ್ತಾರೆ, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮದು ಟೋಲ್ ಫ್ರೀ ನಂಬರ್ ಇದೆ, ಹೆಲ್ಪ್ ಲೈನ್ 1950, ಮತ್ತು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಇದೆ. ಮತ್ತು ಬಹಳ ಪ್ರಮುಖವಾಗಿ ನಾನು ನಿಮ್ಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ನಮ್ಮದು ECI ನೆಟ್ ನಮ್ಮದು ಆ್ಯಪ್ ಇದೆ. ಪ್ಲೇಸ್ಟೋರ್ ಆಗಲಿ, ಗೂಗಲ್ ಪ್ಲೇ ಆಗಲಿ, ಆ್ಯಪಲ್ ಸ್ಟೋರ್ ಆಗಲಿ, ಎಲ್ಲ ಆನ್ಲೈನ್ ಮಾಧ್ಯಮದಲ್ಲಿ ನಮ್ಮದು ಸಿಗುತ್ತೆ. ದಯಮಾಡಿ ಎಲ್ಲ ಛಾತ್ರ ಮಕ್ಕಳಿಗೆ ಮತ್ತು ನಮ್ಮ ನಾಗರಿಕರಿಗೆ, ಪಾಲಕರಿಗೆ ಎಲ್ಲರಿಗೂ ಅದು ಡೌನ್ಲೋಡ್ ಮಾಡಲಿಕ್ಕೆ ನಾನು ವಿನಂತಿಸುತ್ತಾ, ಏನೇನು ನಿಮಗೆ ಮಾಹಿತಿ ಬೇಕು ಇದೆ ಎಲ್ಲ ಮಾಹಿತಿ ನಿಮ್ಮ ACI ಆ್ಯಪ್ ಆಗಲಿ ಅಥವಾ ನಿಮ್ಮದು ವೆಬ್ಸೈಟ್ ಆಗಲಿ, ಟೋಲ್ ಫ್ರೀ ನಂಬರ್ ಆಗಲಿ, ಅಲ್ಲಿ ನಮಗೆ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರದಲ್ಲಿ ನಾನು ಹೇಳಿದ್ದೆ ನಮ್ಮ ಸ್ಟೂಡೆಂಟ್ಸ್. ಯಾಕೆ ಇದು ಜಾತಿಯ ಮೂಲಕ ನಾವು SIR ಸಂಬಂಧಪಟ್ಟ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಗೆಲ್ಲರಿಗೆ ಒಂದು ಪೂರ್ಣ ಆಸೆ ಇದೆ, ಇಲ್ಲಿ ಏನು ಅವೇರ್ನೆಸ್ ಪ್ರೋಗ್ರಾಮ್ ಇದೆ ಇದರ ಫಲಸ್ವರೂಪ ನಮ್ಮ ಶಾಲಾ ಮಕ್ಕಳು ಇದು ಮಾಹಿತಿ ತಗೊಂಡು ತನ್ನ ಮನೆಗೆ ಹೋಗ್ತಾರೆ, ತನ್ನ ಪಾಲಕರಿಗೆ ಇದರ ಬಗ್ಗೆ ಸೂಚನೆ ಕೊಡ್ತಾರೆ, ಅವ್ರಿಗೆ ಪ್ರಾಪರ್ ಪ್ರಾಸೆಸ್ ಬಗ್ಗೆ ಗೈಡೆನ್ಸ್ ಕೂಡ ಕೊಡ್ತಾರೆ. ಇದೇ ಉದ್ದೇಶದಿಂದಾನೇ ನಾವು ಎಲ್ಲರಿಗೂ ಸೇರಿ ಒಂದು ಜಾಗೃತಿ ಜಾಥಾ ಮಾಡಿದೆ. ಮತ್ತು ಇದು 1 ತಿಂಗಳದ್ದು ಏನು ಕಾರ್ಯಾವಧಿ ಇದೆ, ಹೌಸ್ ಟು ಹೌಸ್ ಎನ್ಯುಮರೇಷನ್ ಕಾರ್ಯಾವಧಿಯಲ್ಲಿ ನಾವು ಜಿಲ್ಲಾ ಸ್ವೀಪ್ ಕಮಿಟಿ ಪರವಾಗಿ ಸುಮಾರು ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾ ಇದ್ದೀವಿ. ಪ್ರತಿ ಒಂದು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ವಿ. ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ನಾಗರಿಕರಿಗೆ ಸೂಕ್ತ ಮಾಹಿತಿ ಬರಬೇಕು, ನಾಗರಿಕರಿಗೆ ಒಂದು ಆಪ್ಷನ್ ಆಫ್ ಪ್ರಾಪರ್ ಚಾಯ್ಸ್ ಅಂತ ಬರಬೇಕು, ಮತ್ತು ಯಾವುದೇ ರೀತಿಯದು ದುಷ್ಪ್ರಚಾರ, ಮಿಸ್ಇನ್ಫಾರ್ಮೇಶನ್, ಮಿಸ್ ಕ್ಯಾಂಪೇನ್ ಆಗಬಾರ್ದು. ನೋ ಎಲಿಜಿಬಲ್ ವೋಟರ್ ಇಸ್ ಟು ಬಿ ಲೆಫ್ಟ್ ಬಿಹೈಂಡ್, ನೋ ಇನ್ಎಲಿಜಿಬಲ್ ವೋಟರ್ ಇಸ್ ಟು ಬಿ ಇನ್ಕ್ಲೂಡೆಡ್. ಇದೇ ಉದ್ದೇಶದಿಂದಾನೇ ಇವತ್ತಿನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಜಿಲ್ಲಾ ಅರಣ್ಯಾಧಿಕಾರಿ ಸೂರಬ್ ಕುಮಾರ್, ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ಸತ್ಯನಾರಾಯಣ್, ವಿವಿಧ ಶಾಲಾ ಹಾಗೂ ಕಾಲೇಜುಗಳ ವಿದ್ಯಾರ್ಥಿಗಳು, ಅಧ್ಯಾಪಕರು, NSS, NCC, ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ
ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು. ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child safety, always our priority. With 24/7 CCTV, GPS tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಚಿಕ್ಕಮಗಳೂರು ಶಾಖೆಗೆ 7ನೇ ವರ್ಷದ ಸಂಭ್ರಮಾಚರಣೆ. ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿಗೆ ಲೈವ್ ಕಿಚನ್, ಲೈವ್ ಸ್ವೀಟ್ಸ್ ಮೇಕಿಂಗ್, ಲೈವ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಿಹಿಯ ವಿಳಾಸ. ಈ ವಿಶೇಷ ದಿನಕ್ಕೆ ಒಂದು ಸಿಹಿಯಾದ ಕೊಡುಗೆ. 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜೂನ್ 5ರಂದು ಮಾತ್ರ. ಷರತ್ತುಗಳು ಅನ್ವಯ. ಜೂನ್ 7ರಂದು ಮಾವಿನ ಮೇಳ. ನಮ್ಮ ಲೈವ್ ಕಿಚನ್ ನಲ್ಲಿ ತಯಾರಾದ ಋತುವಿನ ಅತ್ಯುತ್ತಮ ಮಾವಿನ ಸಿಹಿಗಳು. ಷರತ್ತುಗಳು ಅನ್ವಯ. ಮೈಸೂರಿನ ಖ್ಯಾತಿ, ಚಿಕ್ಕಮಗಳೂರಿನ ಪ್ರೀತಿ. ವಿಳಾಸ MG ರಸ್ತೆ, ಆಪೋಸಿಟ್ ಟು ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು. ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666.
ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಭಾರತೀಯ ಸಂಸ್ಕೃತಿ ವಿಶ್ವದಲ್ಲೇ ಅತ್ಯಂತ ಪ್ರಾಚೀನ, ಶ್ರೀಮಂತ ಹಾಗೂ ಮೌಲ್ಯಾಧಾರಿತ ಸಂಸ್ಕೃತಿಯಾಗಿದೆ. ತಾಯಿಯ ಋಣ, ಗುರುಗಳ ಗೌರವ, ಹಿರಿಯರ ಬಗ್ಗೆ ಆದರ, ಮಾನವೀಯತೆ ಮತ್ತು ನೈತಿಕ ಮೌಲ್ಯಗಳನ್ನು ಜಗತ್ತಿಗೆ ಸಾರಿದ ದೇಶ ಭಾರತ. ಇಂಥ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಹೇಳಿದರು. ನಗರದ ಎವಿಕೆ ಕಾಲೇಜು ಸಭಾಂಗಣದಲ್ಲಿ ಹಾಸನ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳು ಮತ್ತು ಯುವಜನರು ಸಾಹಿತ್ಯದಿಂದ ದೂರವಾಗುತ್ತಿರುವುದು ಕಳವಳಕಾರಿ ಬೆಳವಣಿಗೆಯಾಗಿದೆ. ಪುಸ್ತಕ ಓದುವ ಅಭ್ಯಾಸ ಹೆಚ್ಚಿದಷ್ಟು ವ್ಯಕ್ತಿತ್ವ ವಿಕಾಸನ ಸಾಧ್ಯವಾಗುತ್ತದೆ. ಚುಟುಕು ಸಾಹಿತ್ಯವು ಕಡಿಮೆ ಪದಗಳಲ್ಲಿ ಆಳವಾದ ಅರ್ಥ, ಬದುಕಿನ ಮೌಲ್ಯಗಳು ಹಾಗೂ ಸಾಮಾಜಿಕ ಸಂದೇಶಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸುವ ಶಕ್ತಿಯುಳ್ಳ ಸಾಹಿತ್ಯ ಪ್ರಕಾರವಾಗಿದೆ. ಆದ್ದರಿಂದ ಶಾಲಾ ಕಾಲೇಜು ಹಂತದಿಂದಲೇ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸುವ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವೆ ಲೀಲಾವತಿ ಆರ್ ಪ್ರಸಾದ್, ಸಂಸದ ಶ್ರೇಯಸ್ ಎಂ ಪಟೇಲ್, ಎಚ್ಪಿ ಸ್ವರೂಪ್, ಡಾಕ್ಟರ್ ರತ್ನ ಹಾಲಪ್ಪಗೌಡ, ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷ ತಗಡೂರು ಶಿವಾನಂದ್, ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿನಾಗಲಗೂಡು, ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾನಂ ಲೋಕೇಶ್, ಗೌರವಾಧ್ಯಕ್ಷ ರಾಜೇಂದ್ರ ದೊಡ್ಡಮಗ್ಗೆ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಸಮಸ್ತ ಒಕ್ಕಲಿಗ ಕುಲಬಾಂಧವರ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಮಾಜದ ಮುಖಂಡರು, ಜನಪ್ರತಿನಿಧಿಗಳು, ಯುವಕರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಂಪೇಗೌಡರಿಗೆ ಗೌರವ ನಮನ ಸಲ್ಲಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಹಾಗೂ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಆದಿಚುಂಚನಗಿರಿ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ, ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವುದು ಪೋಷಕರ ಮೊದಲ ಕರ್ತವ್ಯವಾಗಿದೆ. ಕೆಂಪೇಗೌಡರು ಮಹಾನ್ ಆಡಳಿತಗಾರರಾಗಿ ರೂಪುಗೊಳ್ಳಲು ಅವರ ತಂದೆ ತಾಯಿ ನೀಡಿದ ಮೌಲ್ಯಯುತ ಸಂಸ್ಕಾರವೇ ಪ್ರಮುಖ ಕಾರಣವಾಗಿತ್ತು. ಸುಮಾರು 450 ವರ್ಷಗಳ ಹಿಂದೆಯೇ ಬೆಂಗಳೂರು ನಗರವನ್ನು ಯೋಜನಾಬದ್ಧವಾಗಿ ನಿರ್ಮಿಸಿದ ಕೆಂಪೇಗೌಡರ ದೂರದೃಷ್ಟಿಯ ಫಲವಾಗಿಯೇ ಇಂದು ವಿಶ್ವದ ವಿವಿಧ ರಾಷ್ಟ್ರಗಳ ಹೂಡಿಕೆದಾರರು ಬೆಂಗಳೂರಿನತ್ತ ಆಕರ್ಷಿತರಾಗುತ್ತಿದ್ದಾರೆ. ಅವರ ಅಪೂರ್ವ ಸೇವೆಯನ್ನು ಗೌರವಿಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರನ್ನು ಇಡಲಾಗಿದೆ. ನಗರದ ರಕ್ಷಣೆಗಾಗಿ 4 ದಿಕ್ಕುಗಳಲ್ಲಿ ಗೋಪುರಗಳನ್ನು ನಿರ್ಮಿಸಿದ ಅವರ ನಗರ ಯೋಜನೆ ಇಂದಿಗೂ ಮಾದರಿಯಾಗಿದೆ ಎಂದು ಹೇಳಿದರು. ದಲಿತರ ಹಕ್ಕುಗಳ ರಕ್ಷಣೆ, ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲು ಜುಲೈ 3ರಂದು ಬೆಂಗಳೂರಿನಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿಯಿಂದ ಬೃಹತ್ ಜನಾಗ್ರಹ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ ತಿಳಿಸಿದರು. ಜುಲೈ 3 ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತರ ಹಕ್ಕುಗಳ ರಕ್ಷಣೆ, ಸಮಗ್ರ ಸಬಲೀಕರಣಕ್ಕೆ ಒತ್ತಾಯಿಸಿ ಸುಮಾರು 50,000 ದಸಂಸ ಕಾರ್ಯಕರ್ತರು, ಪ್ರಗತಿಪರರು ಈ ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಿಂದ ಸುಮಾರು 50,000 ಜನ ಸೇರಿ ಸುಮಾರು 20 ಅಂಶಗಳನ್ನು ಸರ್ಕಾರದ ಮುಂದಿಟ್ಟು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಹಾಸನ ಜಿಲ್ಲೆಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕಿ ಸುಮಾ ದುದ್ದಂ, ಜಿಲ್ಲಾ ಸಂಚಾಲಕ ಕೃಷ್ಣ ದುಮ್ಮಿ, ಜಿಲ್ಲಾ ಕಾರ್ಯನಿರ್ವಾಹಕ ವೀರೇಂದ್ರ ಭದ್ರಾ, ಸಿದ್ದಯ್ಯ, ನಾಗರಾಜು ಇತರರು ಉಪಸ್ಥಿತರಿದ್ದರು.
ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಅರಕವಳ್ಳಿ ಗ್ರಾಮದ ತಮ್ಮಣ್ಣಗೌಡ ಅವರಿಗೆ ಸೇರಿದ ತೋಟಕ್ಕೆ 13 ಕಾಡಾನೆಗಳ ಹಿಂಡು ದಾಳಿ ನಡೆಸಿ ಅಪಾರ ಪ್ರಮಾಣದ ಬೆಳೆ ನಾಶ ಪಡಿಸಿದೆ. ಆನೆಗಳ ದಾಳಿಯಿಂದ ಸುಮಾರು 50ರಿಂದ 70 ಗಿಡಗಳು ಸಂಪೂರ್ಣವಾಗಿ ನಾಶವಾಗಿದ್ದು, ತಮ್ಮಣ್ಣಗೌಡ ಅವರಿಗೆ ಸೇರಿದ 24 ಕುಂಟೆ ಜಮೀನಿನ ಬೆಳೆ ಸಂಪೂರ್ಣ ಹಾಳಾಗಿದೆ. ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ತಿಳಿದು ಬಂದಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಾನಿ ಸಂಭವಿಸಿದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಎಂದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರಂತರ ಕಾಡಾನೆಗಳ ಹಾವಳಿಯಿಂದಾಗಿ ಗ್ರಾಮಸ್ಥರು ಹಗಲು ರಾತ್ರಿ ಜೀವ ಕೈಯಲ್ಲಿ ಹಿಡಿದು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಇಲಾಖೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಹಾನಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕಾಡಾನೆಗಳ ಹಾವಳಿಯನ್ನು ತಡೆಯಲು ಶಾಶ್ವತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿಮ್ಮ ರಾಜಕೀಯ ಭವಿಷ್ಯ ಸುರಕ್ಷಿತವಾಗಿರಬೇಕಾದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. 1 ತಿಂಗಳು ನಿರ್ಲಕ್ಷ್ಯ ಮಾಡಿದರೂ ನಿಮ್ಮ ರಾಜಕೀಯದ ಮಾರಣ ಹೋಮ ನಿಶ್ಚಿತ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ವಿರುದ್ಧ ಆಧಾರರಹಿತ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ್ದ ಬಿಜೆಪಿ ರಾಜ್ಯ ವಕ್ತಾರ ಮಹೇಶ್ ಪಕ್ಷದಿಂದ ಉಚ್ಚಾಟನೆ. ಕ್ಷೇತ್ರದಲ್ಲಿ ಎಷ್ಟು ದಿನ ಇದೆ ಎನ್ನುವುದು ಮುಖ್ಯವಲ್ಲ, ಜನರಿಗಾಗಿ ಎಷ್ಟು ಕೆಲಸ ಮಾಡಿದ್ದೀಯಾ ಎನ್ನುವುದೇ ಮುಖ್ಯ. ಜನರು ಕೆಲಸವನ್ನು ನೋಡಿ ತೀರ್ಮಾನಿಸುತ್ತಾರೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ. ಹೊಳೆನರಸೀಪುರದಲ್ಲಿ ಜೆಡಿಎಸ್ ಬಿಎಲ್ಒ ಮತ್ತು ಬಿಎಲ್ಎ ತರಬೇತಿ ಕಾರ್ಯಾಗಾರ. ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣ ಮತ್ತು ಎ. ಮಂಜು ಅವರಿಂದ ಚಾಲನೆ. ಮತ್ತು ಗೃಹಲಕ್ಷ್ಮಿ ಅವ್ಯವಹಾರದ ಕುರಿತು ಶ್ವೇತಪತ್ರ ಬಿಡುಗಡೆ ಮಾಡಿ ಗ್ಯಾರಂಟಿ ಸಮಿತಿಗಳ ವಿಸರ್ಜನೆಗೆ ಶಾಸಕ ಸಿಮೆಂಟ್ ಮಂಜು ಆಗ್ರಹ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.